ಇನ್ನು ನಟ ಚಿಕ್ಕಣ್ಣ ಹೇಳಿಕೆಯನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ದರ್ಶನ್ ಕಿವಿಯಲ್ಲಿ ಏನೋ ಹೇಳಿದ್ರು ಅವರ ಮುಖಭಾವ, ನಂತರ ನನ್ನನ್ನ ಹೊರಡುವಂತೆ ಸೂಚಿಸಿರೋದಾಗಿ ಹೇಳಿಕೆ ಇದೆ. ಚಿತ್ರದ ಬಗ್ಗೆ ಚಿಕ್ಕಣ್ಣ ಮಾತನಾಡಿರೋದಾಗಿ ಹೇಳಿದ್ದಾರೆ. ಅಂದ್ರೆ ಪೊಲೀಸರು ವಿಚಾರಣೆ ಮಾಡಿದಾಗ ಚಿಕ್ಕಣ್ಣ ಅವ್ರನ್ನ, ಯಾಕೆ ಚಿಕ್ಕಣ್ಣ ಅವ್ರು ನೀವು ಅಲ್ಲಿ ಹೋಗಿದ್ರಿ, ಏನ್ ಕಾರಣ, ಯಾವ ಕಾರಣಕ್ಕೆ ಸ್ಟೋನಿ ಬ್ರೂಕಲ್ಲಿ ನೀವೆಲ್ಲ ಸೇರಿದ್ದು ಅಂತ ಪೊಲೀಸರು ಕೇಳಿದಾಗ, ಸರ್ ಅದೊಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕಿತ್ತು ಸರ್, ಅದಕ್ಕೆ ಬಾಸ್ ಹತ್ರ ಹೋಗಿದ್ದೆ, ನಾನು ಬಾಸ್ ಜೊತೆ ಮಾತಾಡ್ತಿದ್ದೆ, ದರ್ಶನ್ ಕಿವಿಯಲ್ಲಿ ಏನೋ ಹೇಳಿದ್ರು ಅವರ ಮುಖಭಾವ ಏನಿದೆ, ನಂತರ ನನ್ನನ್ನು ಹೊರಡುವಂತೆ ಸೂಚಿಸಿರೋದಾಗಿ ಹೇಳಿಕೆ ಇದೆ. ಅಂದ್ರೆ ಈ ಚಾರ್ಜ್ ಶೀಟ್ನೆಲ್ಲ ವಿಚಾರ ಇದೆ, ಕಿವಿಯಲ್ಲಿ ಏನೋ ಹೇಳಿದ್ರು, ಅದಾದ್ಮೇಲೆ ಚಿಕ್ಕಣ್ಣ ಅಲ್ಲಿಂದ ಹೊರಟರು ಅಂತ. ಸೊ ಇದರ ಬಗ್ಗೆ ಕೇಳಿದಾಗ ಚಿಕ್ಕಣ್ಣ ಸಿನಿಮಾ ಬಗ್ಗೆನೇ ಏನೋ ಹೇಳಿರೋದು, ಮತ್ತೆ ಸಿಗ್ತೀನಿ ಅಂತನೋ ಏನೋ ಹೇಳಿರ್ಬೋದು ಏನೋ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚಿಕ್ಕಣ್ಣ ಹೇಳಿಕೆಯನ್ನು ಕೂಡ ಈಗ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಿಕ್ಕಣ್ಣ ಅವರು ಬಂದಿರೋದು ಕೇವಲ ಸಿನಿಮಾದ ಬಗ್ಗೆ ಮಾತನಾಡೋಕೆ ಮಾತ್ರ. ಸ್ಟೋನಿ ಬ್ರೂಕ್ನಲ್ಲಿ ಯಾವುದೇ ಈ ಹತ್ಯೆ ಸಂಬಂಧಪಟ್ಟಾಗಲಿ, ರೇಣುಕಾಸ್ವಾಮಿ ಬಂದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕೂಡ ಇಲ್ಲಿ ಇವರಿದ್ದ ಡಿಸ್ಕಷನ್ ಆಗಿಲ್ಲ ಅಂತ.